ರಾಜ್ಯದಲ್ಲಿ ತಾರಕಕ್ಕೇರಿದ ಹಿಜಾಬ್ ಕಿಚ್ಚು. ಶಾಲಾ ಕಾಲೇಜು ಎದುರೇ ವಿದ್ಯಾರ್ಥಿನಿಯರ ಬಿಗಿಪಟ್ಟು. ಹಿಜಾಬ್ ಬೇಕೇ ಬೇಕು ಅಂತ ಪ್ರೊಟೆಸ್ಟ್. ವಕೀಲರ ವಿರುದ್ಧ ಹೈಕೋರ್ಟ್ ಸಿಟ್ಟು. ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಫೈಟ್. ಕಾಲೇಜ್ ಕ್ಯಾಂಪಸ್ನಲ್ಲಿ ಹೈ ಡ್ರಾಮಾ. ವಿದ್ಯಾರ್ಥಿನಿಯರಿಗೆ ಪೋಷಕರು ಸಾಥ್ ಕೊಟ್ರ? ಪೊಲೀಸರ ಮಾತನ್ನು ಕೇಳ್ತಾ ಇಲ್ವಾ ಸ್ಟೂಡೆಂಟ್ಸ್? ಇದೆಲ್ಲವನ್ನ ನೋಡೋಣ ಹಿಜಾಬ್ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ಡಿವಿಎಸ್ ಕಾಲೇಜು ಮುಂದೆ ಹೈ ಡ್ರಾಮಾ ನಡೆಯಿತು. ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ ಅಂತ ವಿದ್ಯಾರ್ಥಿನಿಯರು ಬಿಗಿಪಟ್ಟು ಹಿಡಿದಿದ್ರು. ಆದರೆ ಕಾಲೇಜು ಪ್ರಿನ್ಸಿಪಾಲ್ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗೆ ಹೋಗಲು ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಎಲ್ಲಾ ವಿದ್ಯಾರ್ಥಿನಿಯರು ಕಾಲೇಜು ಹೊರಬಂದು ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗದ ಡಿವಿಎಸ್ ಕಾಲೇಜ್ ಬಳಿ ವಿದ್ಯಾರ್ಥಿನಿಯರಿಗೆ ಹುಡುಗರು ಮತ್ತು ಪೋಷಕರು ಸಾಥ್ ಕೊಟ್ಟಿದ್ರು. ತರಗತಿ ಬಹಿಷ್ಕರಿಸಿ ಹೊರಬಂದಿದ್ರು. ಪೋಷಕರು ಮಕ್ಕಳಿಗೆ ಬೆಂಬಲ ಕೊಟ್ಟಿದ್ರು. ಇಷ್ಟೇ ಅಲ್ಲ, ಕಾಲೇಜ್ ಹೊರಗೆ ಬಂದ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಪ್ರವೇಶ ನೀಡದ್ದಕ್ಕೆ ಕಣ್ಣೀರು ಹಾಕಿದ್ರು. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಯಾಕೆ ಬಂತು ಅಂತ ಸ್ಟೂಡೆಂಟ್ಸ್ ಪ್ರಶ್ನೆ ಮಾಡಿದ್ರು. ಇನ್ನು ಹಿಜಾಬ್ ರೂಲ್ಸ್ ವಿರುದ್ಧ ಪೋಷಕರು ಕೆಂಡಾಮಂಡಲರಾಗಿದ್ರು. ಕಾಲೇಜಲ್ಲಿ ಸರಸ್ವತಿ ಪೂಜೆ, ಗಣಪತಿ ಹಬ್ಬ ಮಾಡ್ತಾರೆ. ಪೂಜೆ ಹಬ್ಬ ಅವರ ಧರ್ಮ, ಹಿಜಾಬ್ ನಮ್ಮ ಹಕ್ಕು ಅಂತ ಶಿವಮೊಗ್ಗದಲ್ಲಿ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಇಷ್ಟೇ ಅಲ್ಲ, ಸಿಂಧೂರ, ಬಿಂದಿ, ಸರಸ್ವತಿ ಪೂಜೆ ಬಗ್ಗೆ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡಿದ್ರು. ಅವರಿಗೆ ಧರ್ಮ ನಮ್ಮದು ಹೈ ಡ್ರಾಮಾನ? ನಮ್ಮ ಕೂದಲು ನೋಡಿಯೇ ಪಾಠ ಮಾಡ್ಬೇಕಾ? ನಾವು ಹಿಜಾಬ್ ಹಾಕಿದ್ರೆ ಮುಳ್ಳು ಚುಚ್ಚುತ್ತಾ? ಹಿಜಾಬ್ ಬೇಡ ಅಂತಿದ್ದಾರೆ, ನಾವು ಸಾಯ್ಬೇಕಾ ಅಂತ ವಿದ್ಯಾರ್ಥಿನಿಯರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು. ಶಿವಮೊಗ್ಗದ ಡಿವಿಎಸ್ ಕಾಲೇಜು ಮಾತ್ರ ಒಂದೇ ಅಲ್ಲ, ಶಿವಮೊಗ್ಗದ ಕಮಲಾ ನೆಹರು ಕಾಲೇಜು ವಿದ್ಯಾರ್ಥಿಗಳು ಕೂಡ ಹಿಜಾಬ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಇಷ್ಟೇ ಅಲ್ಲ, ಡಿಸಿ ಕಚೇರಿವರೆಗೂ ಮೆರವಣಿಗೆ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ಮುಂದಾಗಿದ್ರು. ಇದೇ ವೇಳೆ ಡಿಸಿ ಕಚೇರಿ ಬಳಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ನಡೆಯಿತು. ಬೆಳಗಾವಿಯ ವಿಜಯ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಹೈಡ್ರಾಮಾವೇ ನಡೆಯಿತು. ಹಿಜಾಬ್ ತೆಗೆದು ಒಳಗೆ ಬನ್ನಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಾಲೇಜಿನಿಂದ ಹೊರಬಂದ್ರು. ಈ ವೇಳೆ ಪೊಲೀಸರು ಆಗಮಿಸಿ ಕ್ಲಾಸ್ಗೆ ಹೋಗಿ ಅಂತ ವಿದ್ಯಾರ್ಥಿಗಳನ್ನ ತಡೆದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಕಾಲೇಜ್ ಬಳಿ ಇದ್ದ ಕೆಲ ಯುವಕರ ತಂಡ ಆಗಮಿಸಿ ಹಿಜಾಬ್ ತೆಗೆಸದಂತೆ ಯುವಕರು ಪಟ್ಟು ಹಿಡಿದ್ರು. ಅಲ್ಲದೆ ಕಾಲೇಜ್ ಬಳಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇದರಿಂದ ಪೊಲೀಸರು 6 ಜನ ಯುವಕರನ್ನ ವಶಕ್ಕೆ ಪಡೆದ್ರು. ಶಾಲಾ ಕಾಲೇಜಿನಲ್ಲಿ ಕ್ಲಾಸ್ ಶುರುವಾಗುತ್ತಿದ್ದಂತೆ ಬಳ್ಳಾರಿಯ ವುಮೆನ್ಸ್ ಕಾಲೇಜ್ಗೆ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಬಂದಿದ್ರು. ಈ ವೇಳೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿನಿಯರನ್ನ ತಡೆದ್ರು. ಇದರಿಂದ ಗರಂ ಆದ ವಿದ್ಯಾರ್ಥಿಗಳು, ಹಿಂದೂಗಳು ಕುಂಕುಮ ಸಿಂಧೂರ ತೆಗೆಯಲಿ, ಕಾಲೇಜಿನಲ್ಲಿ ಧಾರ್ಮಿಕ ಚಿಹ್ನೆಗಳು ಬೇಡ ಅಲ್ವಾ? ಕುಂಕುಮ ಸಿಂಧೂರಕ್ಕೆ ಯಾಕೆ ಅವಕಾಶ ನೀಡ್ತೀರಾ ಅಂತ 25ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಬಳ್ಳಾರಿಯ ಸರಳಾದೇವಿ ಕಾಲೇಜು ಮುಂಭಾಗ ಹೈಡ್ರಾಮಾ ನಡೆಯಿತು. ಪೋಷಕರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ಪ್ರಶ್ನೆ ಮಾಡಿದ ಪೊಲೀಸರು ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವೆ ಜಟಾಪಟಿಯೇ ನಡೆಯಿತು. ಇದೇ ಸಂದರ್ಭದಲ್ಲಿ ಪೋಷಕರು ಇನ್ಸ್ಪೆಕ್ಟರ್ಗೆ ನಿಮ್ಮ ಹೆಸರೇನು ಎಂದು ಪ್ರಶ್ನೆ ಮಾಡಿದ್ರು. ಇದರಿಂದ ಕೌಲ್ಬಜಾರ್ ಠಾಣೆ ಪಿಐ ಸುಭಾಷ್ ಚಂದ್ರ ನೇಮ್ ಪ್ಲೇಟ್ ಬಿಚ್ಚಿಕೊಟ್ಟಿದ್ರು. ಕೋಲಾರದ ಕಾಲೇಜಿನಲ್ಲೂ ಹಿಜಾಬ್ಗಾಗಿ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ರು. ನಾವು ಹಿಜಾಬ್ ತೆಗೆಯಬೇಕಂದ್ರೆ ಕುಂಕುಮ ಇಡಂಗಿಲ್ಲ, ಹಿಂದೂ ವಿದ್ಯಾರ್ಥಿಗಳು ಕುಂಕುಮ ಇಟ್ಕೊಂಡು ಬರಂಗಿಲ್ಲ ಅಂತ ವಿದ್ಯಾರ್ಥಿನಿಯರು ಸೈನಾ ಕೌಸರ್ ಆಗ್ರಹಿಸಿದ್ರು. ಇಷ್ಟೇ ಅಲ್ಲ, ಹಿಜಾಬ್ ಧರಿಸಂಗಿಲ್ಲ ಅಂದ್ರೆ ನಮ್ಗೆ ಶಿಕ್ಷಣವೂ ಬೇಡ, ಹಿಜಾಬ್ ತೆಗೆಯಬೇಕು ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ಚಿತ್ರದುರ್ಗದ ಬಾಲಕಿಯರ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಧರಣಿ ಕೂತಿದ್ರು. ಕಾಲೇಜ್ ಗೇಟ್ ಬಳಿಯೇ ಬುಕ್ ಹಿಡ್ಕೊಂಡು ಓದುತ್ತಾ ಕೂತಿದ್ರು. ಹಿಜಾಬ್ ಧರಿಸಿ ಬಂದ್ರೆ ನಮ್ಮನ್ನ ಒಳಗೆ ಬಿಡ್ತಿಲ್ಲ, ಹೀಗಾಗಿ ನಾವು ಕಾಲೇಜ್ ಗೇಟ್ ಬಳಿಯೇ ಕೂತು ಓದಿಕೊಳ್ತೇವೆ ಅಂತ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು. ಶಿಕ್ಷಣವೂ ಬೇಕು, ಹಿಜಾಬೂ ಬೇಕು ಅಂತ ವಿದ್ಯಾರ್ಥಿನಿಯರ ಪಟ್ಟು. ಸೋಮವಾರದ ತನಕವೂ ಕಾಲೇಜ್ಗೆ ರಜೆ ನೀಡಿದ ಆಡಳಿತ ಮಂಡಳಿ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯರ ಆಗ್ರಹ ಏನು? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿದ್ದೇನು? ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಲವು ಯುವಕರಿಂದ ಗಲಾಟೆ ಮತ್ತು ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯದ ಹಿನ್ನೆಲೆಯಲ್ಲಿ ಬೆಳಗಾವಿಯ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜಿಗೆ ರಜೆ ನೀಡಲಾಗಿದೆ. ಸೋಮವಾರದವರೆಗೆ ರಜೆ ನೀಡಿ ಆಡಳಿತ ಮಂಡಳಿ ಘೋಷಣೆ ಮಾಡಿದೆ. ಇಷ್ಟೇ ಅಲ್ಲ, ಸೋಮವಾರದವರೆಗೂ ಆನ್ಲೈನ್ ಕ್ಲಾಸ್ಗೆ ತೀರ್ಮಾನ ಮಾಡಲಾಗಿದ್ದು, ಸೋಮವಾರ ವಿದ್ಯಾರ್ಥಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬರಲು ಆಡಳಿತ ಮಂಡಳಿ ತೀರ್ಮಾನಿಸಲಾಗಿದೆ.
ಮೈಸೂರು ಜಿಲ್ಲೆ ಹುಣಸೂರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಹಿಜಾಬ್ ಬೇಕು ಅಂತ ಪಟ್ಟು ಹಿಡಿದಿದ್ರು. ಶಾಲೆಗೆ ಆಗಮಿಸಿದ ಪೊಲೀಸರು ತಿಳಿ ಹೇಳಿದ್ರು, ವಿದ್ಯಾರ್ಥಿಗಳು ಮಾತು ಕೇಳಲಿಲ್ಲ. ಹಿಜಾಬ್ ತೆಗೆದು ಎಕ್ಸಾಮ್ ಅಟೆಂಡ್ ಆಗಿ ಅಂತ ಹೇಳಿದ್ರು, ಕೇಳದೆ ಮನೆಗೆ ವಾಪಸ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಜಿಎಸ್ಎಸ್ ಕಾಲೇಜು ಎದುರು ಪ್ರತಿಭಟನೆ ಜೋರಾಗಿತ್ತು. ಕಾಲೇಜು ಗೇಟ್ ಮುಂಭಾಗದಲ್ಲಿ ಕುಳಿತು ವಿದ್ಯಾರ್ಥಿನಿಗಳು ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ್ರು. ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ರು. ವಿದ್ಯಾರ್ಥಿಗಳ ಮನವೊಲಿಸಲು ಯತ್ನಿಸಿದ್ರು. ಕ್ಯಾರಿಯಂತೆ ಪ್ರತಿಭಟನೆ ಮುಂದುವರೆಸಿದ್ರು. ತರಗತಿಯಲ್ಲಿ ಹಿಜಾಬ್ಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ರು. ಬೆಳಗಾವಿಯಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಸುಜಮ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾಳೆ. ಹಿಜಾಬ್ ಹಾಕಿಕೊಂಡು ಹೋಗುವಂತ ಮನೆಯಲ್ಲಿ ಹೇಳ್ತಾರೆ, ಕಾಲೇಜಿನಲ್ಲಿ ಹಿಜಾಬ್ ಹಾಕಿಕೊಳ್ಬಾರ್ದು ಅಂತ ಹೇಳ್ತಾರೆ. ನಾವು ಏನ್ ಮಾಡೋಣ ಅಂತ ಅಸಹಾಯಕತೆ ತೋಡಿಕೊಂಡಿದ್ದಾಳೆ. ಅಲ್ಲದೆ ಒಂದೆಡೆ ಪೋಷಕರ ಒತ್ತಡ, ಮತ್ತೊಂದೆಡೆ ಪ್ರಿನ್ಸಿಪಾಲ್ ಒತ್ತಡ ಇದೆ. ನಮಗೆ ಶಿಕ್ಷಣವೂ ಬೇಕು, ಧರ್ಮದ ಪ್ರಕಾರ ಹಿಜಾಬ್ ಬೇಕು, ನಮಗೆ ಪರೀಕ್ಷೆ ಇದೆ, ಏನ್ ಮಾಡೋದು ಅಂತ ಅಳಲು ತೋಡಿಕೊಂಡಿದ್ದಾಳೆ. ಹಿಂದಿನಿಂದಲೂ ನಾವು ಹಿಜಾಬ್ ಧರಿಸಿ ಕಾಲೇಜಿಗೆ ಬರ್ತಿದ್ದೆವು ಅಂತಲೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಸುಜಮ್ ಹೇಳಿದ್ದಾಳೆ. ಅಲ್ಲದೆ ನಮ್ಮ ಕಾಲೇಜಿನಲ್ಲಿ 70% ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಬೇಕಾದ್ರೆ ನಮಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಿಕೊಡ್ಲಿ. ಸೋಮವಾರ ಸಭೆ ಸೇರಿ ನಿರ್ಧರಿಸುವುದಾಗಿ ಹೇಳ್ತಿದ್ದಾರೆ. ಇಂದು ಹೈಕೋರ್ಟ್ ಆದೇಶದ ಬಗ್ಗೆ ಮಾಹಿತಿ ನೀಡಿದ್ದು, ಹಿಜಾಬ್ ತೆಗೆದು ತರಗತಿಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ನಾವು ಒಪ್ಪದಿದ್ದರಿಂದ ತರಗತಿಯಲ್ಲಿ ಕೂರಲು ಅವಕಾಶ ನೀಡಿಲ್ಲ ಅಂತಲೂ ವಿದ್ಯಾರ್ಥಿನಿ ಹೇಳಿದ್ದಾಳೆ. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಹೈಡ್ರಾಮಾ ನಡೆದಿದೆ. ಹಿಜಾಬ್ ಧರಿಸಿ ಕಾಲೇಜು ಒಳಗೆ ಹೋಗ್ತೇವೆಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ರು. ಹಿಜಾಬ್ ನಿರಾಕರಿಸಿದ್ದಕ್ಕೆ ಪ್ರಾಂಶುಪಾಲರು ಹಾಗೂ ಪೊಲೀಸರ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಪೋಷಕರು ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಕ್ಕೆ ಪಿಐ ಖಾಸಾ ಹುಸೇನ್ ವಾರ್ನ್ ಮಾಡಿದ್ದು ಕೇಸ್ ಹಾಕೋದಾಗಿ ಎಚ್ಚರಿಕೆ ಕೊಟ್ಟರು. ವಿಜಯಪುರ ಡಿಸಿ ಕಚೇರಿ ಮುಂದೆ ಹಿಜಾಬ್ ಪರ ಹೋರಾಟ ನಡೆಯಿತು. ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ರು. ಅಲ್ಲದೆ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಹಿಜಾಬ್ ವಿವಾದದ ಬಗ್ಗೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಜಮೀರ್, ನೂರಾರು ವರ್ಷಗಳಿಂದ ಹಿಜಾಬ್ ಧರಿಸುತ್ತಿದ್ದಾರೆ, ಸಡನ್ ಆಗಿ ತೆಗೆಯಿರಿ ಅಂದ್ರೆ ಹೇಗೆ ಸಾಧ್ಯ? ನಾವು ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಿದ್ದೇವೆ ಅಂತ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕಳೆದ ತಿಂಗಳು ಕೇಸರಿ ಶಾಲು ಎಲ್ಲಿಂದ ಬಂತು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವ ಸಲೀಂ ಅಹಮದ್, ಕೆಲವು ಕಾಲೇಜುಗಳಲ್ಲಿ ಷಡ್ಯಂತ್ರ ನಡೆಯುತ್ತಿದೆ, ಕಾಣದ ಕೈಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಹಲವು ವಿದ್ಯಾರ್ಥಿಗಳಿಗೆ ಒಳಗೆ ಹೋಗಲು ಬಿಡುತ್ತಿಲ್ಲ, ಸರ್ಕಾರದ ಆದೇಶ ಹಿಂಪಡೆಯಬೇಕು. ಕೋರ್ಟ್ನ ಅಂತಿಮ ತೀರ್ಪಿನ ಬಗ್ಗೆ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಬಹುತೇಕ ಕಾಲೇಜುಗಳ ಪರಿಸ್ಥಿತಿಯೇ ಚೇಂಜ್. ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ ಏನು? ಕೋರ್ಟ್ ಆದೇಶಕ್ಕೆ ರೆಸ್ಪೆಕ್ಟ್ ಅಂತಾರೆ, ಹೋರಾಟನೂ ಮಾಡ್ತಾರೆ. ಈ ಕುರಿತು ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿಯ ಸರಳಾದೇವಿ ಕಾಲೇಜಿನಲ್ಲಿ ಹಿಜಾಬ್ ತೆಗೆದು ಹೇಳಿದ್ದಕ್ಕೆ ಗ್ರಂಥಪಾಲಕಿ ಕಣ್ಣೀರು ಹಾಕಿದ್ದಾರೆ. ಹಿಜಾಬ್ ತೆಗೆದು ಕೆಲಸ ಮಾಡುವಂತೆ ಕಾಲೇಜು ಆಡಳಿತ ಮಂಡಳಿ ಸೂಚಿಸಿತ್ತು, ಆದರೆ ಹಿಜಾಬ್ ತೆಗೆಯಲ್ಲ ಅಂತ ಗ್ರಂಥಪಾಲಕಿ ಕಣ್ಣೀರು ಹಾಕಿದ್ದಾರೆ. ಸದ್ಯ ಗ್ರಂಥಪಾಲಕಿಯನ್ನ ಕಾಲೇಜು ವಿದ್ಯಾರ್ಥಿಗಳು ಸಮಾಧಾನ ಮಾಡಿದ್ದಾರೆ. ಕೋಲಾರದಲ್ಲಿ ಹಿಜಾಬ್ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೋಲಾರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ವಿದ್ಯಾರ್ಥಿನಿಯರು ಹಿಜಾಬ್ ಹಾಗೂ ಬುರ್ಕಾ ಧರಿಸಿ ಆಗಮಿಸಿದರು. ಹೀಗಾಗಿ ಬುರ್ಕಾ ತೆಗೆದು ಬರುವಂತೆ ಕಾಲೇಜು ಪ್ರಾಂಶುಪಾಲರು ಸೂಚಿಸಿದರು. ಆದರೆ ವಿದ್ಯಾರ್ಥಿಗಳು ಬುರ್ಕಾ ಧರಿಸಿ ಕಾಲೇಜಿನಿಂದ ಹೊರಬಂದಿದ್ದಾರೆ. ರಾಯಚೂರು ನಗರದ ಎಸ್ಎಸ್ಆರ್ಜಿ ಕಾಲೇಜಿಗೆ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಈ ನಡುವೆ ಗೇಟ್ಗೆ ಹೈಕೋರ್ಟ್ ನೋಟಿಸ್ ಅಂಟಿಸಿ ಕಾಲೇಜು ಆಡಳಿತ ಮಂಡಳಿ ಜಾಣತನ ಪ್ರದರ್ಶನ ಮಾಡಿದೆ. ಇದಷ್ಟೇ ಅಲ್ಲ, ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳು ನೋಟಿಸ್ ನೋಡಿ ವಾಪಸ್ ಮನೆಗೆ ಹೋಗಿದ್ದಾರೆ. ಇನ್ನು ನಿನ್ನೆ ಕಾಲೇಜು ಬಳಿ ವಿದ್ಯಾರ್ಥಿಗಳು ಮತ್ತು ಪೋಷಕರು 3 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದರು.
ಬೆಂಗಳೂರಿನಲ್ಲಿ ಇವತ್ತು ಕೂಡ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಆಗಮಿಸಿ ಹಿಜಾಬ್ ಇಲ್ಲದೆ ಕ್ಲಾಸ್ಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು. ಈ ವೇಳೆ ಎಂಪ್ರೆಸ್ ಶಾಲೆಯ ಬಳಿ ಎಂಟ್ರಿ ಕೊಟ್ಟಂತಹ ಪೊಲೀಸರು ಹಿಜಾಬ್ ಧರಿಸಿ ಬಂದು ಹೈಡ್ರಾಮಾ ಮಾಡ್ತಾ ಇದ್ದ ವಿದ್ಯಾರ್ಥಿಗಳನ್ನ ವಾಪಸ್ ಮನೆ ಕಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲೂ ಹಿಜಾಬ್ ಸಂಘರ್ಷ ಜೋರಾಗಿದೆ. ಗುಂಜಹಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ 10 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯದೆ ವಾಪಸ್ ಆಗಿದ್ದಾರೆ. ಪ್ರಿನ್ಸಿಪಾಲ್ ಹಿಜಾಬ್ ತೆಗೆದು ಕ್ಲಾಸ್ ರೂಮ್ಗೆ ಬನ್ನಿ ಎಂದಿದ್ದಕ್ಕೆ ಬೇಗಂ ವಿದ್ಯಾರ್ಥಿಗಳು ನಾವು ಹೊರಗಡೆ ಕುಳಿತು ಎಕ್ಸಾಮ್ ಬರೀತೀವಿ ಅಂತ ಹೊರಗೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವ ಸರ್ಕಾರಿ ಮುನ್ಸಿಪಲ್ ಪಿಯು ಕಾಲೇಜಿನಲ್ಲೂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ರು. ಈ ವೇಳೆ ಕಾಲೇಜು ಸಿಬ್ಬಂದಿ ಹಿಜಾಬ್ ತೆಗೆದು ಒಳಗೆ ಬನ್ನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ಕ್ಲಾಸ್ಗೆ ಹೋಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಠಾಣೆ ಮುಂದೆ ಹಿಂದೂ ಪರ ಸಂಘಟನೆ ಸದಸ್ಯರು ಧರಣಿ ಮಾಡಿದ್ರು. ಮಕ್ಕಳ ಹಿಜಾಬ್ಗೆ ಅಡ್ಡಿಪಡಿಸಿದರೆ ತುಂಡು ಮಾಡ್ತೇವೆ ಎಂದಿದ್ದ ಕೈ ನಾಯಕ ಮುಕ್ರಂ ಖಾನ್ ಹೇಳಿಕೆಯನ್ನು ಖಂಡಿಸಿದ್ರು. ಹಿಜಾಬ್ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ವೇಳೆ ಮುಕ್ರಂ ಖಾನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಹೀಗಾಗಿ ಮುಕ್ರಂ ಖಾನ್ ವಿರುದ್ಧ ಕೇಸ್ ದಾಖಲಿಸುವಂತೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರಿಗೆ ದುಷ್ಕರ್ಮಿಯೊಬ್ಬ ಜೀವ ಬೆದರಿಕೆ ಹಾಕಿದ್ದಾನೆ. ಹಿಜಾಬ್ ಪರ ಹೋರಾಟ ಮಾಡುತ್ತಿದ್ದ ಸೀಮಾ ಇನಾಂದಾರ್ ಅನ್ನೋರಿಗೆ ದುಷ್ಕರ್ಮಿ ವಾಟ್ಸ್ಆಪ್ ಕಾಲ್ ಮಾಡಿ ಬೆದರಿಕೆ ಒಡ್ಡಿದ್ದಾನೆ. ಹಿಜಾಬ್ ಅಂತ ಏನ್ ಹೇಳ್ತಿದ್ದೀಯಾ, ಆಜಾದಿ ಬೇಕಾ, ನಿನ್ನನ್ನ ಅಡ್ಡಾಡಿಸಿ ಹೊಡಿತೀವಿ ಅಂತ ಕಾಲ್ ಮಾಡಿದ ವೇಳೆ ಜೀವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಹೋರಾಟಗಾರ್ತಿ ಸೀಮಾ ಸಿಇಎನ್ ಠಾಣೆ ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಮುಸ್ಲಿಂ ವೇಷ ಧರಿಸಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ 5 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಂಧ್ರ ಮೂಲದ 5 ಮುಸ್ಲಿಂ ವೇಷ ಧರಿಸಿ ಮನೆ ಮನೆ ನೋಡ್ತಾ ಓಡಾಡ್ತಾ ಇದ್ರು. ಈ ವೇಳೆ ಅನುಮಾನಗೊಂಡಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಮಾರ್ಕೆಟ್ ಠಾಣೆ ಪೊಲೀಸರು 5 ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು ಹೊಟ್ಟೆಪಾಡಿಗಾಗಿ ಮುಸ್ಲಿಂ ವೇಷ ಧರಿಸಿದ್ದಾಗಿ ಹೇಳಿಕೊಂಡಿದ್ದಾರೆ. ವಾದ ಪ್ರತಿವಾದ ಬಳಿಕ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಅರ್ಜಿದಾರರ ಪರ ವಕೀಲರು ಮಂಡಿಸಿದ ವಾದ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ರು ನೋಡೋಣ. ಕಟಕಟೆಯಲ್ಲಿ ಹಿಜಾಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ವಿವಾದದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ತ್ರಿಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಅರ್ಜಿದಾರರು ಮತ್ತು ಸರ್ಕಾರದ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಪೀಠ ಮೊದಲಿಗೆ ಮಧ್ಯಂತರ ಅರ್ಜಿದಾರರ ವಾದ ಮಂಡನೆಗೆ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿತು. ಬಳಿಕ ಅರ್ಜಿದಾರರ ಪರ ವಕೀಲ ರಹಮತ್ತುಲ್ಲಾ ಕೊತ್ವಾಲ್ ವಾದ ಮಂಡಿಸಿದ್ರು. ಸರ್ಕಾರ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು, ಧಾರ್ಮಿಕ ಸ್ವಾತಂತ್ರ್ಯವನ್ನ ಸರ್ಕಾರ ಗೌರವಿಸಬೇಕು, ಪ್ರತಿಯೊಬ್ಬರಿಗೂ ತನ್ನ ಧರ್ಮವನ್ನ ಪಾಲಿಸುವ ಹಕ್ಕಿದೆ ಅಂತ ಸಿಜೆ ಎದುರು ವಾದ ಮಂಡಿಸಿದ್ರು. ಅರ್ಜಿದಾರರ ಪರ ವಕೀಲರ ವಾದ ಮಂಡನೆ ವೇಳೆ ಮೊದಲು ಅರ್ಜಿದಾರರ ಹಿನ್ನೆಲೆ ಸದುದ್ದೇಶ ವಿವರಿಸಿ ಅಂತ ಸಿಜೆ ಕೇಳಿದ್ರು. ಆಗ ಅರ್ಜಿದಾರರ ಪರ ವಕೀಲರು ಅರ್ಜಿದಾರರು ಈ ಹಿಂದೆಯೂ ಹಲವು ಪಿಐಎಲ್ ಸಲ್ಲಿಸಿದ್ರು, ಕೋರ್ಟ್ಗೆ ಸಹಕಾರ ನೀಡಲು ಅರ್ಜಿ ಸಲ್ಲಿಸಿದ್ದಾರೆ ಎಂದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಜೆ ಹೈಕೋರ್ಟ್ ನಿಯಮದಂತೆ ನೀವು ಪ್ರಮಾಣ ಪತ್ರ ಸಲ್ಲಿಸಿದ್ದೀರಾ, ಪಿಐಎಲ್ ಹಾಕುವವರು ನಿಯಮ ಪಾಲಿಸಬೇಕೆನ್ನುವುದು ತಿಳಿದಿದೆಯೇ ಅಂತ ಪ್ರಶ್ನಿಸಿದ್ರು. ಆಗ ಹೈಕೋರ್ಟ್ ನಿಯಮದಂತೆ ಪ್ರಮಾಣ ಪತ್ರ ಸಲ್ಲಿಸಿದ್ದೇವೆ ಅಂತ ವಕೀಲರು ಹೇಳಿದ್ರು. ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸುವಾಗ ಹೈಕೋರ್ಟ್ ಗರಂ ಆದ ಪ್ರಸಂಗ ನಡೆಯಿತು. ಹೈಕೋರ್ಟ್ ನಿಯಮದಂತೆ ಪ್ರಮಾಣ ಪತ್ರ ಸಲ್ಲಿಸಿದ್ದೇವೆ ಎಂದ ಅರ್ಜಿದಾರರ ಪರ ವಕೀಲರ ವಿರುದ್ಧ ಕೋರ್ಟ್ ಸಿಟ್ಟಾಗಿತ್ತು. ಇಂತಹ ಅರ್ಜಿಗಳ ಮೂಲಕ ಕೋರ್ಟ್ ಸಮಯ ವ್ಯರ್ಥ ಮಾಡ್ತಿದ್ದೀರಾ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪ್ರಶ್ನಿಸಿದ್ರು. ಸೂಕ್ತವಾದ ಅರ್ಜಿ ಸಲ್ಲಿಸಿಲ್ಲ, ಪೇಜ್ ನಂಬರ್ ಸರಿಯಾಗಿ ಹಾಕಿಲ್ಲ, ಅಂತಾರಾಷ್ಟ್ರೀಯ ಸಾಮಾಜಿಕ ಆರ್ಥಿಕ ಒಪ್ಪಂದ ತಪ್ಪಾಗಿ ಉಲ್ಲೇಖಿಸುತ್ತಿದ್ದೀರಾ, ನಿಮ್ಮ ಅರ್ಜಿ ನಿಯಮದ ಪ್ರಕಾರ ಇಲ್ಲ ಅಂತ ಆಕ್ಷೇಪಿಸಿದ್ರು. ಪಿಐಎಲ್ ಅರ್ಜಿದಾರ ಡಾಕ್ಟರ್ ವಿನೋದ್ ಜಿ ಕುಲಕರ್ಣಿ ಹಿಜಾಬ್ ವಿವಾದದಿಂದ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ಆಗ್ತಿದೆ ಅಂತ ವಾದ ಮಂಡಿಸಿದ್ರು. ಆಗ ಕೋರ್ಟ್ ನೀವು ನಿಯಮದಂತೆ ಪಿಐಎಲ್ ಸಲ್ಲಿಸಿದ್ದೀರಾ ಅಂತ ಕೇಳಿತು. ಅಲ್ಲದೆ ಅರ್ಜಿದಾರರ ಪ್ರಮಾಣ ಪತ್ರ ಪರಿಶೀಲಿಸಿದ ಕೋರ್ಟ್ ಅರ್ಜಿಯಲ್ಲಿ ನೀವು ಕೇಳ್ತಿರುವ ಮನವಿಗಳೇನು ಅಂತ ಪ್ರಶ್ನಿಸಿತು. ಆಗ ಪಿಐಎಲ್ ಅರ್ಜಿದಾರ ಕನಿಷ್ಠ ಪಕ್ಷ ಶುಕ್ರವಾರದಂದು ಹಿಜಾಬ್ ಧರಿಸಲು ಅನುಮತಿ ನೀಡಿ, ರಂಜಾನ್ ಹಬ್ಬದಂದು ಹಿಜಾಬ್ ಧರಿಸಲು ಅನುಮತಿ ನೀಡಿ ಎಂದು ಕೋರ್ತಿದ್ದೇನೆ ಎಂದರು.
ಲತಾ ಮಂಗೇಶ್ಕರ್ ಹಾಡು ಉಲ್ಲೇಖಿಸಿದ ಪಿಐಎಲ್ ಅರ್ಜಿದಾರರು ಹಿಜಾಬ್ ಸಾರ್ವಜನಿಕ ಸುವ್ಯವಸ್ಥೆಗೆ ವಿರುದ್ಧವಾಗಿಲ್ಲ, ಹೀಗಾಗಿ ಶುಕ್ರವಾರ ಹಿಜಾಬ್ ಧರಿಸಲು ಅನುಮತಿ ಕೊಡಿ, ಒಂದು ಪಡೆಯಬೇಕಾದ್ರೆ ಒಂದನ್ನ ಕಳೆದುಕೊಳ್ಬೇಕು ಅಂತ ಹೇಳಿದ್ರು. ಆಗ ಸಿಜೆ ಖುರಾನ್ನಲ್ಲಿ ಹಿಜಾಬ್ ಬಗ್ಗೆ ಎಲ್ಲಿ ಹೇಳಿದೆ ಓದಿ ಹೇಳಿ ಅಂತ ತಿಳಿಸಿದ್ರು. ಆಗ ಪಿಐಎಲ್ ಅರ್ಜಿದಾರ ವಿನೋದ್ ಜಿ ಕುಲಕರ್ಣಿ, ಈಗ ಖುರಾನ್ ನನ್ನ ಬಳಿ ಇಲ್ಲ, ಹಾಗಾಗಿ ಓದಲಾಗುವುದಿಲ್ಲ, ಮಧ್ಯಂತರ ಆದೇಶ ನೀಡಿ ಅಂತ ಮನವಿ ಮಾಡಿದ್ರು. ಹಿರಿಯ ವಕೀಲ ಎಎಂ ಧರ್ ಕೂಡ ವಾದ ಮಂಡಿಸಿದ್ರು. ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗದ ಪರಿಸ್ಥಿತಿ ಇದೆ ಅಂತ ವಾದ ಮಂಡಿಸಿದ್ರು. ಆಗ ಹೈಕೋರ್ಟ್, ನೀವು ಯಾವ ಕಾಲೇಜಿನಲ್ಲಿ ಓದ್ತಿದ್ದೀರಾ, ಈ ಅಂಶವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದೀರಾ, ನಿಮ್ಮ ಕಾಲೇಜು ನಿಮ್ಮನ್ನ ಪ್ರತಿಬಂಧಿಸಿದೆ ಎಂದು ಹೇಳ್ತೀರಾ ಅಂತ ಪ್ರಶ್ನಿಸಿತು. ಆಗ ವಕೀಲ ಎಎಂ ಧರ್, ಹೌದು, ಈ ಅಂಶ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದೇವೆ ಅಂತ ತಿಳಿಸಿದ್ರು. ಬಳಿಕ ಕ್ಷಮಿಸಿ, ಪಿಯುಸಿ ಎಂದು ಉಲ್ಲೇಖಿಸಿದ್ದೇವೆ, ಕಾಲೇಜು ಹೆಸರನ್ನ ಸೇರಿಸಲು ಅನುಮತಿ ಕೋರ್ತೇನೆ ಅಂತ ಮನವಿ ಮಾಡಿದ್ರು. ಆಗ ಕೋರ್ಟ್, ನಾವು ಈಗ ಅರ್ಜಿ ವಜಾಗೊಳಿಸುತ್ತೇವೆ, ಸರಿಯಾದ ಮಾಹಿತಿ ಜೊತೆ ಮತ್ತೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡುತ್ತೇವೆ ಅಂತ ತಿಳಿಸಿತು. ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ಎಜಿ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸಿದ್ರು. ಈ ವೇಳೆ ಅವರು, ನಾಳೆ ನಾವು ಸರ್ಕಾರದ ಪರ ವಾದ ಮಂಡಿಸುತ್ತೇವೆ ಎಂದ್ರು. ಆಗ ಸಿಜೆ, ನೀವು ಸರ್ಕಾರದ ಆದೇಶ ಮಾರ್ಪಡಿಸುವಂತಿದ್ರೆ ಸಮಯ ಕೇಳಿ ಅಂತ ಹೇಳಿದ್ರು. ಆಗ ಸರ್ಕಾರದ ಪರ ವಾದಿಸಿದ ಮೇಲೆ ನಾನು ವಾದಿಸುತ್ತೇನೆ ಅಂತ ಹಿರಿಯ ವಕೀಲ ಸಜನ್ ಪೂವಯ್ಯ ಮನವಿ ಮಾಡಿದ್ರು. ಈ ವೇಳೆ ಅರ್ಜಿದಾರರ ಪರ ವಕೀಲ ಸುಭಾಷ್ ಝಾ, ನನಗೆ ಅರ್ಧ ಗಂಟೆ ಸಮಯ ಕೊಡಿ, ಒಂದು ಕಡೆಯ ವಾದ ಮಾತ್ರ ಕೇಳಲಾಗಿದೆ, ನನ್ನ ವಾದವನ್ನ ಹೇಳಲು ಅವಕಾಶ ಕೊಡಿ ಅಂತ ಸಿಜೆಗೆ ಮನವಿ ಮಾಡಿದ್ರು. ಮಧ್ಯಂತರ ಅರ್ಜಿದಾರರ ವಾದ ಕೇಳಬೇಕೇ ಬೇಡವೇ ಎಂಬುದನ್ನ ನಾವು ನಿರ್ಧರಿಸಿಲ್ಲ ಅಂತ ಸಿಜೆ ಹೇಳಿದ್ರು. ಅಲ್ಲದೆ ಮೊದಲಿಗೆ ಅರ್ಜಿದಾರರು ಪ್ರತಿವಾದಿಗಳ ವಾದ ಕೇಳ್ತೇವೆ, ನಂತರ ಮಧ್ಯಂತರ ಅರ್ಜಿಗಳ ಬಗ್ಗೆ ತೀರ್ಮಾನಿಸುತ್ತೇವೆ ಅಂತ ಸಿಜೆ ಪ್ರತಿಕ್ರಿಯಿಸಿದ್ರು. ಆಗ ವಕೀಲ ಸುಭಾಷ್ ಝಾ, ಹಿಜಾಬ್ ಹಾಗೂ ಗಡ್ಡ ಬಿಡುವುದರ ಬಗ್ಗೆ ಕೋರ್ಟ್ಗಳ ತೀರ್ಪುಗಳಿವೆ, ಇದರ ಬಗ್ಗೆ ನಾನು ಕೋರ್ಟ್ ಗಮನಕ್ಕೆ ತರಬಯಸುತ್ತೇನೆ ಅಂತ ಹೇಳಿದ್ರು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಪರ ಜಿಆರ್ ಮೋಹನ್ ಕೂಡ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಸರ್ಕಾರದ ಹಿಜಾಬ್ ನಿರ್ದೇಶನ ನಮಗೆ ಅನ್ವಯವಾಗುವುದಿಲ್ಲ, ಈ ಬಗ್ಗೆ ರಿಟ್ ಸಲ್ಲಿಸಲಾಗಿದೆ ಎಂದ್ರು. ಆಗ ವಕೀಲೆಯೊಬ್ಬರು, ನಾನು ಕೂಡ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದೇನೆ, ರಾಜಿ ಸಂಧಾನಕ್ಕೆ ಒಪ್ಪಿಸಿದ್ರೆ ಸಮಸ್ಯೆ ಬಗೆಹರಿಬಹುದು ಅಂತ ಹೇಳಿದ್ರು. ಆಗ ಸಿಜೆ, ಎರಡೂ ಕಡೆಯವರು ಒಪ್ಪಿದ್ರೆ ಮಾತ್ರ ರಾಜಿ ಸಂಧಾನ ಸಾಧ್ಯ, ಇಲ್ಲಿ ಸಾಂವಿಧಾನಿಕ ಪ್ರಶ್ನೆ ಉಲ್ಲೇಖಿಸಲಾಗಿದೆ ಅಂತ ಹೇಳಿ ಹಿಜಾಬ್ ವಿವಾದದ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ರು. ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿದ್ಯಾಕೆ? ಮಿನಿಸ್ಟರ್ ಪರ ಸಚಿವರು ಬ್ಯಾಟಿಂಗ್ ಮಾಡಿದ್ರ? ಕೈಕಲಿಗಳಿಗೆ ಈಶ್ವರಪ್ಪ ಕೊಟ್ಟ ಉತ್ತರ ಏನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಸಿಡಿದೆದ್ದಿದ್ರು. ಡಿಕೆಶಿಯನ್ನ ಏಕವಚನದಲ್ಲಿ ನಿಂದಿಸಿದ್ದನ್ನ ಖಂಡಿಸಿ ಬೆಂಗಳೂರಲ್ಲಿ ಸಚಿವ ಈಶ್ವರಪ್ಪ ಮನೆ ಎದುರು ಪ್ರತಿಭಟನೆ ನಡೆಸಿದ್ರು. ಈಶ್ವರಪ್ಪ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೆಎಸ್ ಈಶ್ವರಪ್ಪ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಡಿಕೆಶಿ ಅಭಿಮಾನಿ ಸಂಘದ ಅಧ್ಯಕ್ಷ ಎಂಎಸ್ ಅಂಗಡಿ ಆಗ್ರಹಿಸಿದ್ರು. ಸಚಿವ ಈಶ್ವರಪ್ಪ ರಾಜೀನಾಮೆ ಕೊಡುವವರೆಗೂ ಹೋರಾಟ ಮಾಡುತ್ತೇವೆ, ರಾಜೀನಾಮೆ ಪಡೆಯುವವರಿಗೆ ಹೋರಾಟ ಹಿಂಪಡೆಯಲ್ಲ ಅಂತ ಟಿವಿ9ಗೆ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ಹೇಳಿದ್ದಾರೆ. ರಾಷ್ಟ್ರಧ್ವಜಕ್ಕೆ ಅಪಮಾನಿಸಿದ್ದನ್ನ ಮರೆಮಾಚಲು ಮುಂದಾಗಿದ್ದಾರೆ. ಆರ್ಎಸ್ಎಸ್ ಸಂಸ್ಕೃತಿ ಹೇರಲು ಇದು ಬಿಜೆಪಿಯ ಷಡ್ಯಂತ್ರ ಅಂತ ಬಿಜೆಪಿ ವಿರುದ್ಧವೂ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಹಿಜಾಬ್ ಪ್ರಕರಣದಲ್ಲಿ ಕಾಂಗ್ರೆಸ್ ಅತ್ಯಂತ ದುರ್ಬಲ ಎಂದು ತೋರಿಸಿಕೊಟ್ಟಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಅನವಶ್ಯಕವಾಗಿ ಸದನದಲ್ಲಿ ಯಾವುದೇ ಚರ್ಚೆ ಆಗದಂತೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಆಂತರಿಕ ಕಚ್ಚಾಟ ಶುರುವಾಗಿದೆ. ಹಿಜಾಬ್ ವಿಚಾರ ಕಾಂಗ್ರೆಸ್ಗೆ ನುಂಗಲು ಆಗದ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಈ ವಿಚಾರವನ್ನ ಬೇರೆಡೆ ಸೆಳೆಯಲು ಈ ರೀತಿ ಮಾಡುತ್ತಿದೆ ಅಂತ ಆರ್ಗ ಜ್ಞಾನೇಂದ್ರ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ರಾಜಕಾರಣ ಬೇಕೇ ಹೊರತು ಅಭಿವೃದ್ಧಿ ಬೇಡ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸದನದಲ್ಲಿ ರಾಷ್ಟ್ರಧ್ವಜವನ್ನ ಪ್ರದರ್ಶನ ಮಾಡಿ ಇವರ ಕೆಟ್ಟ ರಾಜಕಾರಣಕ್ಕೆ ರಾಷ್ಟ್ರಧ್ವಜವನ್ನ ಬಳಸಿಕೊಂಡಿದ್ದಾರೆ. ಈಶ್ವರಪ್ಪರ ದೇಶದ ವಿರುದ್ಧ ಹೇಳಿಕೆ ಕೊಡಲು ಸಾಧ್ಯವಿಲ್ಲ. ಕಾಂಗ್ರೆಸ್ನವರು ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಹೋದವರ ಮೇಲೆ ಫೈರಿಂಗ್ ಮಾಡಿತ್ತು. ಮತಾಂಧ ಶಕ್ತಿಗಳನ್ನ ಉದ್ದೀಪನಗೊಳಿಸಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ. ಈಶ್ವರಪ್ಪರ ವಿಚಾರವನ್ನ ದೊಡ್ಡದು ಮಾಡುತ್ತಿದೆ ಅಂತ ಕಾಂಗ್ರೆಸ್ಗೆ ಆರ್ಗ ಜ್ಞಾನೇಂದ್ರ ತಿರುಗೇಟು ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಎಷ್ಟು ಬೇಕಾದರೂ ಪ್ರತಿಭಟನೆ ಮಾಡಲಿ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಖಡಕ್ ಆಗಿ ಹೇಳಿದ್ದಾರೆ. ಅಪಮಾನ ಮಾಡಿದವರು ಮೊದಲು ರಾಜೀನಾಮೆ ಕೊಡಲಿ, ರಾಷ್ಟ್ರ ಧ್ವಜವನ್ನ ದುರುಪಯೋಗ ಪಡಿಸಿಕೊಂಡವರು ಡಿಕೆ ಶಿವಕುಮಾರ್. ಬೇಲ್ ಮೇಲೆ ಹೊರಗಿರುವ ಡಿಕೆಶಿ ರಾಜೀನಾಮೆ ನೀಡಲಿ, ನಾನು ರಾಷ್ಟ್ರ ಭಕ್ತ, ನಾನ್ಯಾಕೆ ರಾಜೀನಾಮೆ ನೀಡಲಿ ಅಂತ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ನಾವು ಹಿಜಾಬ್ ವಿವಾದವನ್ನ ಸರಿಪಡಿಸುತ್ತೇನೆ ಅಂತ ಟಿವಿ9ಗೆ ಸಚಿವ ಬಿಸಿ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅವರ ಪೈಕಿ 500 ವಿದ್ಯಾರ್ಥಿಗಳಿಂದಷ್ಟೇ ಹಿಜಾಬ್ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸುಮಾರು 8 ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾಗಿದೆ. ಬಿಂದಿ, ಕುಂಕುಮ, ಬಳೆ ತೊಡುವುದು ಅಲಂಕಾರಿಕ ವಿಚಾರವಷ್ಟೇ. ಸಮವಸ್ತ್ರಕ್ಕೆ ಅದನ್ನ ಹೋಲಿಕೆ ಮಾಡಬಾರದು ಅಂತ ಬಿಸಿ ನಾಗೇಶ್ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ.